ನೂರಾರು ವರ್ಷಗಳಿಂದ ಗಣೇಶ ಚತುರ್ಥಿ ಹಬ್ಬವು ಭಕ್ತಿ, ಸಂತೋಷ ಮತ್ತು ಒಗ್ಗಟ್ಟಿನ ಹಬ್ಬವಾಗಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಗಣೇಶನ ಮೂರ್ತಿ ಕೂರಿಸಿ ಪೂಜೆ ಮಾಡುವುದೆಂದರೆ ತುಂಬಾ ಪ್ರೀತಿ. ಆದರೆ ಈ ಹಬ್ಬದೊಂದಿಗೆ ಮತ್ತೊಂದು ಅಪಾಯವೂ ಕಾದಿತ್ತು. ಭಕ್ತಿ ಮತ್ತು ಪ್ರಕೃತಿ ನಡುವೆ ಪ್ರತಿ ವರ್ಷ ಭಾರತಾದ್ಯಂತ ಲಕ್ಷಾಂತರ ಗಣೇಶ ಮೂರ್ತಿಗಳು ಲೇಕ್ಸ್ಗಳಲ್ಲಿ ವಿಸರ್ಜನೆಗೆ ಒಳಗಾಗುತ್ತವೆ. ಇದು ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಎಂಬುದು ಬಹಳ ಅಪಾಯಕಾರಿ. ಗಣೇಶ ಚತುರ್ಥಿ ನಂತರ ತೆಗೆದ ನೀರಿನ ಸ್ಯಾಂಪಲ್ನ ನೋಡುವುದಾದರೆ ಇದು ನೀರು ಮಣ್ಣನ್ನು ಹಾನಿಗೊಳಿಸುತ್ತಿದೆ ಮತ್ತು ಜಲಚರ ಜೀವಿಗಳಿಗೆ ಅಪಾಯ ತಂದೊಡ್ಡುತ್ತಿದೆ. ಕರ್ನಾಟಕದಲ್ಲಿಯೇ ನೋಡುವುದಾದರೆ ವಿಸರ್ಜನೆಯ ನಂತರದ ಮಾಲಿನ್ಯವು ಹಲ್ಸೂರು ಕೆರೆ, ಸ್ಯಾಂಕಿ ಟ್ಯಾಂಕ್ ಮತ್ತು ಇನ್ನೂ ಹಲವಾರು ನೀರಿನ ಮೂಲಗಳಲ್ಲಿ 40%ಕ್ಕೂ ಹೆಚ್ಚು ಮಾಲಿನ್ಯ ಹೆಚ್ಚಿಸಿದೆ. ಹಳೆಯ ಕಾಲದಲ್ಲಿ ಈ ಹಬ್ಬ ಸಣ್ಣ ಮಟ್ಟದಲ್ಲಿ ಇತ್ತು. ಜನರು ಮಣ್ಣಿನಿಂದ ಮಾಡಿದ ಸಣ್ಣ ಮೂರ್ತಿಗಳನ್ನು ಉಪಯೋಗಿಸುತ್ತಿದ್ದರು. ಅವು ಪ್ರಕೃತಿಗೆ ಹಾನಿ ಮಾಡುತ್ತಿರಲಿಲ್ಲ. ಆದರೆ ಹಬ್ಬದ ಉತ್ಸವ ಹೆಚ್ಚಾದಂತೆ ಮೂರ್ತಿಗಳ ಗಾತ್ರ, ಸಂಖ್ಯೆಯೂ ಹೆಚ್ಚಿತು. 1990ರ ದಶಕದ ವೇಳೆಗೆ POP ಮೂರ್ತಿಗಳು ಮನೆ ಮಾಡಿದವು. ಅವು ನೋಡಲು ಸುಂದರವಾಗಿ ಕಂಡರೂ ನೀರಿನಲ್ಲಿ ಸುಲಭವಾಗಿ ಕರಗುವುದಿಲ್ಲ ಮತ್ತು ಇದರ ಕಲರ್ ತುಂಬಾ ಡೇಂಜರಸ್. ಈ ಮೂರ್ತಿಗಳನ್ನು ಸಂಪೂರ್ಣ ಕರಗಿಸಲು ತಿಂಗಳುಗಳು ಇಲ್ಲದಿದ್ದರೆ ವರ್ಷಗಳೇ ಬೇಕಾಗುತ್ತವೆ. ಹಬ್ಬದ ನಂತರ ದೇಶದ ಪ್ರಮುಖ ನಗರಗಳಲ್ಲಿ 70%ಕ್ಕೂ ಹೆಚ್ಚು ಜಲಾಶಯಗಳು ಮಾಲಿನ್ಯದಿಂದ ತತ್ತರಿಸುತ್ತಿವೆ. 2023ರಲ್ಲಿ ಕರ್ನಾಟಕ ಗೌರ್ಮೆಂಟ್ POP ಗಣೇಶ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳಿಗೆ ವಾರ್ನಿಂಗ್ ಕೊಡುತ್ತದೆ. ಗೌರ್ಮೆಂಟ್ ಅಥಾರಿಟೀಸ್ POP ಗಣೇಶ ತಯಾರು ಮಾಡುವುದನ್ನು ಬ್ಯಾನ್ ಕೂಡ ಮಾಡುತ್ತಾರೆ. ಬೆಂಗಳೂರಿನಲ್ಲಿ ಅತಿದೊಡ್ಡ 3 POP ಮ್ಯಾನುಫ್ಯಾಕ್ಚರ್ ವೇರ್ಹೌಸ್ಗಳನ್ನು ಸೀಸ್ ಮಾಡುತ್ತಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ಹೊಸ ಬದಲಾವಣೆ ಪ್ರಾರಂಭವಾಗಿದೆ. ಒಂದು ಹಸಿರು ಕ್ರಾಂತಿ, ಪರಿಸರ ರಕ್ಷಿಸಲು ಮತ್ತು ಹಬ್ಬವನ್ನು ಆಚರಿಸಲು. ಕರ್ನಾಟಕದ ಜನರು ಪರಿಸರ ಸ್ನೇಹಿ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ಬೆಂಗಳೂರಿನಲ್ಲಿ 2023ರಲ್ಲಿ 50%ಕ್ಕೂ ಹೆಚ್ಚು ಮೂರ್ತಿಗಳ ಮಣ್ಣಿನಿಂದ ತಯಾರಿಸಲ್ಪಟ್ಟಿದ್ದವು. ಒಂದು ದಶಕದಿಂದ ಈ ಸಂಖ್ಯೆಯಲ್ಲಿ 15% ಹೆಚ್ಚಳವಾಯಿತು. ಮಣ್ಣಿನ ಮೂರ್ತಿಗಳ ಬಳಕೆಯಿಂದ 30% ಕಲುಷಿತತೆ ಕಡಿಮೆಯಾಗಿದೆ. ಇದು ಸಣ್ಣ ಬದಲಾವಣೆಗಳು ದೊಡ್ಡ ಪರಿಣಾಮವನ್ನು ತರುವುದು ತೋರಿಸುತ್ತದೆ. ಕರ್ನಾಟಕ ಸರ್ಕಾರವು POP ಮೂರ್ತಿಗಳನ್ನು ನಿಷೇಧಿಸಿದೆ ಮತ್ತು ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಲು ಪ್ರೋತ್ಸಾಹಿಸಿದೆ. ಇದರಿಂದ 60%ಕ್ಕೂ ಹೆಚ್ಚು POP ಮೂರ್ತಿಗಳ ಮಾರಾಟ ಕಡಿಮೆಯಾಗಿದೆ. ಈ ಗಣೇಶ ಚತುರ್ಥಿಯಲ್ಲಿ ಆಯ್ಕೆ ನಮಗೆ ಇದೆ. ಪರಿಸರಕ್ಕೆ ಹಾನಿ ಮಾಡುವ ಪದ್ಧತಿಗಳನ್ನು ಮುಂದುವರಿಸುವುದೋ ಅಥವಾ ಪ್ರಕೃತಿಗೆ ಗೌರವ ತೋರಿಸುವ ಸಂಪ್ರದಾಯವನ್ನು ಅಳವಡಿಸಿಕೊಳ್ಳುವುದೋ. ಮಣ್ಣಿನಿಂದ ಮಾಡಿದ ಗಣೇಶಗಳನ್ನು ಉಪಯೋಗಿಸುವುದರಿಂದ ಪರಿಸರಕ್ಕೂ ಮುಂದಿನ ಫ್ಯೂಚರ್ಗೂ ಯಾವುದೇ ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ಪರಿಸರವನ್ನು ಹಾನಿಗೊಳಿಸುವ ಬದಲು ಎಕೋ ಫ್ರೆಂಡ್ಲಿ ಗಣೇಶಗಳನ್ನು ಬಳಸೋಣ. ಭಕ್ತಿಯಿಂದ ಮತ್ತು ಜವಾಬ್ದಾರಿಯಿಂದ ಸೆಲೆಬ್ರೇಟ್ ಮಾಡೋಣ.